ಹಲೋ ಫ್ರೆಂಡ್ಸ್, ನಾವಿವತ್ತು ಪ್ರಾನ್ಸ್ ಬಿರಿಯಾನಿ ಹೇಗೆ ಮಾಡೋದಂತ ಸುಲಭವಾಗಿ ಪ್ರಾನ್ಸ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡ್ಕೊಂಬರುವ. ನೋಡಿ, ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೇನೆ, ಪ್ರಾನ್ಸಲ್ಲಿ ನಾವು ಯಾವತ್ತೂ ಅದರ ತಲೆ ತೆಗಿಬಾರ್ದು ಅಂತ. ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಟೊಮೆಟೊ ಎಲ್ಲ ಕಟ್ ಮಾಡಿ ಕೊಡಲಿಕ್ಕೆ. ಅವರಿಗೆ ಇವತ್ತು ರಜೆ, ನನಗೂ ರಜೆ, ಆದ್ದರಿಂದ ಇಬ್ಬರು ಸೇರಿಕೊಂಡು ಮಧ್ಯಾಹ್ನದ ಅಡುಗೆ ಮಾಡ್ತಾಯಿದ್ದೇವೆ. ನೋಡಿ, ಎಟ್ಟಿನ ಅಥವಾ ಪ್ರಾನ್ಸ್ನ ಈಗಲೂ ಹೇಳ್ತಾ ಇದ್ದೇನೆ ನೋಡಿ, ತಲೆ ತೆಗಿಬಾರ್ದು. ಫಸ್ಟ್ 5-6 ಸಲ ಕ್ಲೀನ್ ಮಾಡಬೇಕು, ನಂತರ ಕ್ಲೀನ್ ಮಾಡಲಿಕ್ಕಿಲ್ಲ. ಅದರ ತಲೆಯಲ್ಲಿ ಮೊಟ್ಟೆ ಇರುತ್ತಲ್ಲ, ಅದೇ ಟೇಸ್ಟು ಪ್ರಾನ್ಸಲ್ಲಿ. ನೋಡಿ, ಈ ರೀತಿ ಮೇಲಿನ ಕವಚ ಮಾತ್ರ ತೆಗೆದು ಮತ್ತು ಅದರ ಕಾಲುಗಳನ್ನೆಲ್ಲ ಕಟ್ ಮಾಡಬೇಕು. ನೋಡಿ, ಕವಚ ಮಾತ್ರ ತೆಗೆದು ಕೆಳಗಡೆಯಿಂದ ಅದರದ್ದು ಮೀಸೆ ಇರುತ್ತಲ್ಲ ಅದೆಲ್ಲ ತೆಗಿಬೇಕು. ಮತ್ತು ಒಂದು ಬೇಜಾರು ಏನು ಗೊತ್ತಾ, ಪ್ರಾನ್ಸಲ್ಲಿ ಪ್ರಾನ್ಸ್ ನಮ್ಗೆ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪನೇ ಸಿಗೋದು, ಅದರ ವೇಸ್ಟೇಜ್ ತುಂಬ ಹೋಗುತ್ತೆ. ಅದೇ ತುಂಬ ಬೇಜಾರು. 20% ಕ್ಲೀನಾಗಿ ಬರುತ್ತೆ, 80% ವೇಸ್ಟೇಜಾಗಿ ಹೋಗುತ್ತೆ. ಹಲೋ ಫ್ರೆಂಡ್ಸ್, ನೋಡಿ, ಅವ್ರದ್ದು ಕಟ್ಟಿಂಗ್ ಮಾಡೋದ್ರೊಳಗೆ ನನ್ನ ಕ್ಲೀನಾಗಿ ಆಯಿತು. ವೇಸ್ಟೇಜ್ ನೋಡಿ ಫ್ರೆಂಡ್ಸ್, 80% ವೇಸ್ಟೇಜ್, 20%. ನಾನೀಗ ಅಕ್ಕಿ ತೊಳೆದು ಕ್ಲೀನ್ ಮಾಡಲಿಕ್ಕಿಟ್ಟೆ. 1 ಲೋಟಕ್ಕೆ 2 ಲೋಟ ನೀರು, 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ ಕ್ಲೀನ್ ಮಾಡಿ ಸ್ವಲ್ಪ ನೀರಲ್ಲಿ ನೆನೆಸಿ ಇಡಬೇಕು ಅಕ್ಕಿನ. ಒಂದು 2-3 ಸಲ ತೊಳೆದ್ರೆ ಸಾಕಾಗುತ್ತೆ ಅಕ್ಕಿ. ನನ್ನ ಯಜಮಾನರು ನನಗೆ ಹೆಲ್ಪ್ ಮಾಡೋದ್ರಿಂದ ಅಡುಗೆ ಬೇಗ ಆಗುತ್ತೆ. ರಜೆ ದಿವಸ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅಂದರೆ ಲೇಟು ಆಗಿತ್ತು, ನನ್ನ ಕೆಲಸ ಮುಗಿಸಿ ಬರಬೇಕಾದ್ರೆ ಲೇಟು ಆಗಿತ್ತು. ಇವ್ರು ನನ್ನ ಯಜಮಾನರು. ನೋಡಿ, ನನಗೆ ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಕೊಡ್ತಾಯಿದ್ದಾರೆ, ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಇವತ್ತು ಅವರಿಗೂ ರಜೆ, ನನಗೂ ರಜೆ, ಇಬ್ಬರು ಒಟ್ಟಿಗೆ ಸೇರಿ ಅಡುಗೆ ಮಾಡ್ತಾಯಿದ್ದೇವೆ. ಎಟ್ಟಿ ಬಿರಿಯಾನಿ ಮಾಡ್ತಾಯಿದ್ದೇವೆ. ಸ್ಮೈಲ್ ಕೊರಲಿ ಒಂಜಿ. ಈಗ ಕುಕ್ಕರನ್ನು ಗ್ಯಾಸಿಗೆ ಇಟ್ಟಿದ್ದೇನೆ. ಗ್ಯಾಸ್ ಆನ್ ಮಾಡಿಬಿಟ್ಟು ಈಗ ಅದಕ್ಕೆ 2-3 ಸ್ಪೂನು ತುಪ್ಪ, ನನ್ನ ಗಂಡ ಕಟ್ ಮಾಡಿ ಕೊಟ್ಟ ನೀರುಳ್ಳಿ, ಈಗ ಕರಿಬೇವಿನ ಸೊಪ್ಪು, ನಂತರ ಒಂದು 5-6 ಕಾಯಿಮೆಣಸು, ಹೆಚ್ಚಿಟ್ಟ ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೆಪ್ಪರ್ ಪೌಡರ್, ಗರಂ ಮಸಾಲ ಪೌಡರ್, ಯಾವುದೇ ಬಿರಿಯಾನಿ ಪೌಡರ್, ಬಿರಿಯಾನಿ ಮಸಾಲ, ಉಪ್ಪು,
ಅರಿಶಿನ ಪುಡಿ, ಈಗ ಕ್ಲೀನ್ ಮಾಡಿಟ್ಟಂತಹ ಪ್ರಾನ್ಸ್ ಅಥವಾ ಇಟ್ಟಿ, ಈಗ ಅದೇ ಪಾತ್ರೆಗೆ ನೀರಿನ ಅಳತೆ ಹಾಕಬೇಕು. ಪ್ರಾನ್ಸ್ ಪಾತ್ರೆ ಉಂಟಲ್ಲ, ಅದಕ್ಕೆ ನಾನು 4 ಲೋಟ ಅಕ್ಕಿಗೆ 8 ಲೋಟ ನೀರು ಹಾಕ್ತಾಯಿದ್ದೇನೆ. ಅದರಲ್ಲೇ ಒಂದು ಲೋಟಕ್ಕೆ 2 ಲೋಟ ನೀರು, 4 ಲೋಟ ಅಕ್ಕಿಗೆ 8 ಲೋಟ ನೀರು. ಈಗ ನೆನೆಸಿಟ್ಟ ಅಕ್ಕಿನ ಕುಕ್ಕರಿಗೆ ಮಿಕ್ಸ್ ಮಾಡಬೇಕು. ಈಗ ಉಳಿದ ನೀರನ್ನೆಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಟೋಟಲ್ 8 ಲೋಟ ನೀರು. ಈಗ ಕುಕ್ಕರನ್ನು ಮುಚ್ಚಿಡಬೇಕು. ಎರಡು ಸೀಟಿಗೆ ಗ್ಯಾಸ್ ಕುಕ್ ಮಾಡಬೇಕು. 1 ಸೀಟು, 2 ಸೀಟು. ಈಗ ನಮ್ಮ ಪ್ರಾನ್ಸ್ ಬಿರಿಯಾನಿ ರೆಡಿಯಾಗಿದೆ ನೋಡಿ. ನಾನು ಇದಕ್ಕೆ ಮುಳ್ಳು ಸಲಾಡ್ ಮಾಡಿದ್ದೆ. ಗಾರ್ನಿಷ್ಗೆ ಲಿಂಬು, ಕ್ಯಾರೆಟು, ಈರುಳ್ಳಿ ಮತ್ತು ಮುಳ್ಳು ಸೌತೆ. ರೀ ಬಿರಿಯಾನಿ ಏನು ಚಾತನು ಸೂಪರ್. ಟ್ರೈ ಮಲ್ಪೊಲಿಯಾ. ಊಟದ ನಂತರ ನನ್ನ ಕೂದಲಿಗೆ ಸ್ಟ್ರೈಟ್ನಿಂಗ್ ಮಾಡಿದರು, ಕ್ರೀಮ್ ಹಚ್ಚಿ. ಅದಕ್ಕೊಂದು 3-4 ಗಂಟೆ ಬೇಕು. ವರ್ಷಕ್ಕೊಮ್ಮೆ ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ತಾ ಇರ್ತೇನೆ. ಅದು ನನ್ನ ಗಂಡನ ಕೈಯಲ್ಲೇ, ಅವರೇ ಸ್ಟ್ರೈಟ್ನಿಂಗ್ ಮಾಡೋದು. ಇವತ್ತು ಹೊರಗಡೆ ಹೋಗೋದೇ ಇದ್ದದ್ರಿಂದ ಮನೆಯಲ್ಲಿದ್ವಿ ನಾವು. ಫಸ್ಟ್ ಈ ರೀತಿ ಇತ್ತು ಕೂದಲು ನಂದು ಸ್ಟ್ರೈಟ್ನಿಂಗ್ ಮಾಡೋ ಮುಂಚೆ. ಈಗ ಫಿನಿಶಿಂಗ್ ನೋಡಿ ಫ್ರೆಂಡ್ಸ್. ಇದು ಫೈನಲ್ ಲುಕ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನನ್ನ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.